ಇದಕ್ಕೆ ಸಿಂಪ್ಟಮ್ಸ್ ಏನಾದರೂ ಇದೆಯಾ? ಹಾಗಾದರೆ ಹೆಣ್ಮಕ್ಳ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ ಈ ಸಮಸ್ಯೆ ಶುರುವಾದಾಗ? ಸಾಮಾನ್ಯ ಇಲ್ಲ. ಸಾಮಾನ್ಯವಾಗಿ ಈಗ ಯಾರೋ ಮಕ್ಕಳು ಬೇಕು ಅಂತ ಬರ್ತಾರೆ, ಆವಾಗ ನಾವು ಅವ್ರಿಗೆ ರಕ್ತ ಪರೀಕ್ಷೆ ಮಾಡೋ ಅಥವಾ ಸ್ಕ್ಯಾನಿಂಗ್ ಮಾಡೋ ನೋಡಿದಾಗ ಓ ಇದು ಪುವರ್ ಒವೇರಿಯನ್ ರಿಸರ್ವ್ ಅಪ್ಪ, ಅಥವಾ ಅವ್ರಿಗೆ ಮೊಟ್ಟೆ ಉತ್ಪತ್ತಿ ಆಗೋಕ್ಕೆ ಮಾತ್ರೆ ಕೊಟ್ಟಾಗ ಮೊಟ್ಟೆ ಉತ್ಪತ್ತಿ ಆಗ್ತಾ ಇಲ್ಲ ಅಂದಾಗ ಅದು ಪುವರ್ ಒವೇರಿಯನ್ ರಿಸರ್ವ್ ಅಂತ ಗೊತ್ತಾಗುತ್ತೆ. ಆದರೆ ಕೆಲವರಲ್ಲಿ ಮುಟ್ಟು ಕಮ್ಮಿ ಆಗೋದು, ದೂರ ಆಗೋದು, ಅಥವಾ ಬೇಗ ಮುಟ್ಟು ನಿಲ್ಲೋ ಥರ ಚಿಹ್ನೆಗಳು ಕಾಣಿಸ್ಕೊಳ್ಳೋದು, ಆ ಥರ ಇದ್ದಾಗ್ಲೂ ಪುವರ್ ಒವೇರಿಯನ್ ರಿಸರ್ವ್ ನಾವು ಕಂಡುಹಿಡಿಬೋದು. ಹಾಗಾದರೆ ಇದಕ್ಕೆ ಟ್ರೀಟ್ಮೆಂಟ್ ಏನಾದರೂ ಇದೆಯಾ, ಅಥವಾ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಏನಾದ್ರು ಚಿಕಿತ್ಸೆ ಏನಾದರೂ ಇದೆಯಾ? ಹೇಗೆ ಮ್ಯಾಮ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅಂತಂದರೆ ಇವಾಗ ಆಗಲೇ ಅಲ್ಲಿ ಇದ್ಬಿಟ್ಟಿದೆ ಅದಷ್ಟು ಎಗ್ಸ್ ಅಷ್ಟೇ ಇರೋದು. ಹೊಸ ಎಗ್ಸ್ ನಾವು ಉತ್ಪತ್ತಿ ಮಾಡೋಕ್ಕಾಗಲ್ಲ. ಈಗ ಯಾರಿಗೋ 2-3 ಜನ ಮಕ್ಕಳಾಗಿದ್ದಾರೆ ಅಂಥವ್ರಿಗೆ ಓವೇರಿಯನ್ ರಿಸರ್ವ್ ಕಮ್ಮಿ ಇದೆ ಅಂದರೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಅವ್ರಿಗೆ ಮಕ್ಕಳಾಗಿಲ್ಲ, ನೋಡಿದರೆ ಅಲ್ಲಿ ನಂಬರ್ ಆಫ್ ಎಗ್ಸ್ ಕಮ್ಮಿ ಇದೆ ಅಂತಂದಾಗ ಅವಾಗ ನಾವು ಬೇಗ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಆಮೇಲೆ ಮಾಮೂಲಿಗಿನ್ನ ಜಾಸ್ತಿ ಔಷಧಿ ಇಂಜೆಕ್ಷನ್ನು ಕೊಡಬೇಕಾಗುತ್ತೆ. ಮೊಟ್ಟೆ ಉತ್ಪತ್ತಿ ಆಗೋಂಗೆ ನಾವು ಮಾಡಬೇಕಾಗುತ್ತೆ. ಮಕ್ಕಳಾಗದೇ ಇರೋರಿಗೆ ನಾವು ಫಸ್ಟ್ ಅದು ಚಿಹ್ನೆ ಗೊತ್ತಾಗೋದು, ಓವೇರಿಯನ್ ರಿಸರ್ವ್ ಕಮ್ಮಿ ಆಗಿದೆ ಅಂತ ಹೇಳ್ಕೊಂಡು. ಅಥವಾ ಕೆಲವರು ಏನೋ ಕ್ಯಾನ್ಸರ್ ತೊಂದರೆಗೋ ಅಥವಾ ಏನಕ್ಕೋ ರೇಡಿಯೇಷನ್ನು ತೊಗೊಂಡಿರ್ತಾರೆ, ಕೀಮೋಥೆರಪಿ ಅಥವಾ ರೇಡಿಯೇಷನ್ ತೊಗೊಂಡಿರ್ತಾರೆ, ಅಂಥ ಹೆಣ್ಮಕ್ಳಿಗೂ ಓವೇರಿಯನ್ ರಿಸರ್ವ್ ಕಮ್ಮಿ ಆಗಿರುತ್ತೆ. ಅಂಥವ್ರಲ್ಲಿ ನಾವು ಹೇಳ್ಬೋದು ಇವ್ರಿಗೆ ಈ ಥರ ಚಿಕಿತ್ಸೆ ತೊಗೊಂಡ್ಮೇಲೆ ಕಮ್ಮಿ ಆಗುತ್ತೆ ಅಂತ. ಅವ್ರಿಗೆ ನಾವೇನಾದರೂ ಮಾಡ್ಬೋದು. ಅಂದರೆ ಅವ್ರಿಗೆ ಚಿಕಿತ್ಸೆ ಕೊಡೋಕ್ಕೆ ಮುಂಚೆ ಚೆನ್ನಾಗಿ ಮೊಟ್ಟೆ ಉತ್ಪತ್ತಿ ಆಗೋಂಗೆ ಔಷಧಿ ಮಾತ್ರೆ ಕೊಟ್ಬಿಟ್ಟು ಆ ಮೊಟ್ಟೆಗಳೆಲ್ಲ ತೆಗೆದು ಫ್ರೀಸ್ ಮಾಡಿಬಿಡೋದು. ಫ್ರೀಸ್ ಮಾಡಿಟ್ಬಿಟ್ಟು ಆಮೇಲೆ ಅವ್ರಿಗೆ ಚಿಕಿತ್ಸೆ ಕೊಡೋದು. ಮುಂದೆ ಅವ್ರಿಗೆ ಮಕ್ಕಳು ಬೇಕು ಅಂತಂದಾಗ ಇದೇ ಮೊಟ್ಟೆ ತಗೊಂಡು ನಾವು ಉಪಯೋಗಿಸ್ಕೋಬೋದು. ಸೊ ಇದೊಂದು ಕಾರಣದಲ್ಲಿ ನಮಗೆ ಅದು ಮೊದಲೇ ಟ್ರೀಟ್ಮೆಂಟು ಮಾಡೋಕ್ಕಾಗುತ್ತೆ. ಬೇರೆದ್ರಲ್ಲೆಲ್ಲ ಔಷಧಿ ನಾವು ಜಾಸ್ತಿ ಕೊಡಬೇಕಾಗತ್ತೆ. ಅಲ್ಲದೆ ಲೈಫ್ ಸ್ಟೈಲು ಅಂದರೆ ಸ್ಮೋಕಿಂಗು, ಡ್ರಿಂಕ್ಸು ಅದೆಲ್ಲ ಮಾಡಬೇಡಿ ಅಂತ ನಾವು ಹೇಳಬೇಕಾಗುತ್ತೆ. ಈಗ ನೀವು ಹೇಳಿದ್ರಿ ಸ್ಮೋಕ್ಸ್ ಮತ್ತು ಡ್ರಿಂಕ್ ಮಾಡಬಾರ್ದು ಅಂತ ಹೇಳ್ತಾ ಇದ್ರಿ. ಹಾಗಾದರೆ ಈ ಪೂರ್ ಒವೇರಿಯನ್ ರಿಸರ್ವ್ ಸಮಸ್ಯೆ ಕಾಣಿಸ್ಕೊಳ್ದೇ ಇರೋ ರೀತಿ ಹೆಣ್ಮಕ್ಳು ಏನಾದ್ರು ಮುನ್ನೆಚ್ಚರಿಕಾ ಕ್ರಮಗಳು ತೆಗೆದುಕೊಳ್ಬಹುದಾ? ಏನಾದ್ರು ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಬಹುದಾ? ಹೇಗೆ? ಅಫ್ಕೋರ್ಸ್ ಲೈಫ್ ಸ್ಟೈಲ್ ಚೇಂಜಸ್. ಯಾಕೆಂದರೆ ಈಗ ಒಂದಕ್ಕೆ ಯಾವುದಕ್ಕಾದ್ರೂ ನಮ್ಗೆ ಕಾರಣ ಗೊತ್ತಿದ್ರೆ ನಾವು ಹಿಂಗೇ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಕೆಲವು ಸತಿ ನಾವು ಅಡ್ಜುವೆಂಟ್ಸ್ ಅಂತ ಕೊಡ್ತೀವಿ, ಕೋಎನ್ಸೈಮ್ ಕ್ಯೂ ಇರ್ಬೋದು, ಕರ್ಕ್ಯುಮಿನ್ ಇರ್ಬೋದು. ಆ ಥರ ಪೇಷಂಟ್ಸ್ಗೆ ಅದು ಚೆನ್ನಾಗಿ ಆಗಲಿ ಅಂತ ನಾವು ಕೊಡ್ತೀವಿ ವಿನಃ ಹಾಗೆ ಅವ್ರ ಲೈಫ್ ಸ್ಟೈಲ್ ನಾನು ಹೇಳಿದ್ನಲ್ಲ ಇದಷ್ಟೇ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಮಾಡೋದು, ಮತ್ತು ಮನೆಯಲ್ಲಿ ಯಾರಿಗಾದ್ರೂ ತೊಂದರೆ ಇದೆಯಾ. ಇನ್ನೊಂದು ಕಂಡೀಷನ್ನು ಗ್ಯಾಲೆಕ್ಟೋಸೀಮಿಯಾ ಅಂತ ಒಂದು ಕಂಡೀಷನ್ ಇರುತ್ತೆ. ಅದು ತುಂಬ ರೇರು, ಆದರೂ ಒಬ್ಬರಿಂದ ಒಬ್ರಿಗೆ ಬರೋ ಚಾನ್ಸ್ ಇರುತ್ತೆ. ಸೊ ಫ್ರೆಜೈಲ್ ಎಗ್ ಸಿಂಡ್ರೋಮ್ ಅಂತ ಇನ್ನೊಂದು ಕಂಡೀಷನ್ ಇರುತ್ತೆ. ಇದೆಲ್ಲ ಜೆನೆಟಿಕ್ ಕಂಡೀಷನ್ಸ್ ಇದ್ದರೆ ಆವಾಗ ನಾವು ಹೇಳ್ಬೋದು ನೋಡಿ ನಿಮ್ಮ ಮಗುಗೂ ಈ ಥರ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ. ಆವಾಗ ಪ್ರೀನೇಟಲ್ ಟೆಸ್ಟಿಂಗು ಅದೆಲ್ಲ ಮಾಡಿಬಿಟ್ಟು ನಾವು ಕಂಡುಹಿಡಿಬೋದು. ಇಲ್ಲದೇ ಇದ್ದರೆ ಜನರಲ್ಲೇ ನಾವು ಹೇಳ್ತೀವಿ ಫಸ್ಟ್ ಆಫ್ ಆಲ್ ಅವ್ರು ನಮ್ಗೆ ಕಂಡುಹಿಡಿಯೋದೇ ಅವ್ರು ಬಂದಾಗ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಇಂಥ ಕಂಡೀಷನ್ಸಲ್ಲಿ. ಓಕೆ.